ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಈ ಒಂದು ಖಾಜಾ ಬಂದ ನವಾಜ್ ಶರೀಫ್ ದರ್ಗಾಕ್ಕೆ ಭೇಟಿ ಮಾಡಿ ಇಲ್ಲಿ ಪ್ರಾರ್ಥನೆ ಮತ್ತು ದುವಾ ಮಾಡಲಿಕ್ಕೆ ನನಗೆ ಅಲ್ಲಾಹ್ ತಾಲಾ ಒದಗಿಸಿಕೊಟ್ಟಿದ್ದಾನೆ. ನಾನು ಬಹುಶಃ ಅತ್ಯಂತ ಸಂತೋಷವಾಗ್ತದೆ. ನಮ್ಮನ್ನು ಅಗಲಿದಂತಹ ವಿಶ್ವ ಸೈಯದ್ ಅವರು ಏನು ಇವತ್ತು ನಮ್ಮನ್ನು ಅಗಲಿದ್ದಾರ, ಅವರೆಲ್ಲ ದೂರದರ್ಶಿಯನ್ನು ಅವರ ಪುತ್ರರಾದ ಅಲಿ ಬಾಬರವರು ಈಗ ರಾಜ್ಯ ಮಟ್ಟದ ವಕ್ಫ್ನ ಅಧ್ಯಕ್ಷರಾಗಿ ಮತ್ತೆಲ್ಲವರ ಸಹೋದರರು ಮತ್ತು ಕುಟುಂಬಸ್ಥರು ಊರವರ ದುವಾ ಆಶೀರ್ವಾದ ಪಡೆದುಕೊಂಡು ಒಗ್ಗಟ್ಟಿನಿಂದ ಈ ಸಂಸ್ಥೆಯನ್ನು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಮುಂದುವರಿಸಿಕೊಂಡು ಹೋಗಿ ಈ ಊರಿನ ಸರ್ವದ ಜನರಿಗೂ ಸರ್ವ ಧರ್ಮದವರಿಗೂ ಒಂದು ಆಸರೆಯಾಗಿ ಇವತ್ತು ಕೊಡ್ತಾ ಇದ್ದಾರೆ. ಗುಲ್ಬರ್ಗದ ಈ ಒಂದು ಖಾಜಾ ಬಂದ ನವಾಜ್ ದರ್ಗಾ ಶರೀಫ್ ಅದೊಂದು ಪಾವಿತ್ರತೆಯ ಒಂದು ಧಾರ್ಮಿಕ ಕೇಂದ್ರದ ಜೊತೆಯಲ್ಲಿ ಅದೊಂದು ಸೌಹಾರ್ದತೆಯ, ಪ್ರೀತಿಯ, ಸೋದರತೆಯ ಕೇಂದ್ರ ಹಾಗೂ ಜನಸಾಮಾನ್ಯರಿಗೆ ಆತ್ಮವಿಶ್ವಾಸ ಮತ್ತು ಮಾಹಿತಿ ಕೊಡುವಂತಹ ಮಾಹಿತಿ ಕೇಂದ್ರ ಕುರಿತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಭಾರತ ದೇಶ ಉದ್ದಗಲೂ ಕೂಡ ನಾವು ನೋಡಿದ್ರೆ ಇಷ್ಟೊಂದು ವ್ಯವಸ್ಥೆಯಲ್ಲಿರುವಂತಹ ಇವತ್ತು ಒಂದು ಪಾವಿತ್ರತೆಯ ಇತಿಹಾಸ ಪ್ರಸಿದ್ಧ ಮತ್ತು ಅತ್ಯಂತ ಪ್ರಾಚೀನ ಕಾಲದ ಹಲವಾರು ಕಟ್ಟಡಗಳು, ದರ್ಗಗಳು ಇವತ್ತು ಇಲ್ಲಿ ನೆಲೆ ನಿಂತಿರುವುದು ಅದು ಈ ಒಂದು ಊರಿಗೆ ಸಿಕ್ಕಂತ ಅತ್ಯಂತ ದೊಡ್ಡ ಸೌಭಾಗ್ಯ, ಒಂದು ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂತಹ ಪವಿತ್ರವಾದ ಮಣ್ಣಿನಲ್ಲಿ ಇವತ್ತು ಬಂದು ನನ್ನ ದುವಾ ಮಾಡಿ ಅತ್ಯಂತ ಸಂತೋಷವಾಗ್ತದೆ. ಎಲ್ಲ ದುವಾ ನಾನು ಕೇಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಸೌದರತೆ, ಸಮಾನತೆ, ಬಹುಶಃ ನಾವೆಲ್ಲರೂ ಕೂಡ ಭಾರತ ಒಂದೇ ಒಕ್ಕೂಲನ್ನ ಹೋಗುವಂತ ಒಂದು ವಿಶೇಷವಾದ ಸಮಾಜ ಮತ್ತು ಈ ದೇಶ ನಿರ್ಮಾಣ ಮಾಡಲಿಕ್ಕೆ ನಮ್ಮ ವಿಶೇಷ ಪ್ರಾರ್ಥನೆ ನಾವು ನಮ್ಮ ಆತ್ಮೀಯರು ಬಹುಮಾನ್ಯರಾದಂತಹ ಈಗ ಈ ಒಂದು ವ್ಯವಸ್ಥೆ ಮತ್ತು ಈ ಒಂದು ಧಾರ್ಮಿಕ ಕ್ಷೇತ್ರದ ಮತ್ತು ಶೈಕ್ಷಣಿಕ ಕ್ಷೇತ್ರದ ಚುಕ್ಕನಿದಂತ ಅಲಿಬಾಬರವರಿಗೂ ಅವರ ಸಹೋದರಿಗೂ ಅವರ ಕುಟುಂಬಸ್ಥರಿಗೂ ನಾನು ಶುಭಾಶಯ. ನೋಡಿ, ಪ್ರತಿಯೊಂದು ಅಧಿವೇಶನದ ಕೂಡ ರೈತರ ಸಮಸ್ಯೆ ಬಂದಂತೆ ವಿಶೇಷ ಚರ್ಚೆಗೆ ನಾವು ಅವಕಾಶ ಕೊಡ್ತಾ ಇದ್ದೇವೆ. ಅದರಲ್ಲಿ ಕೂಡ ಪ್ರಥಮ ಬಾರಿ ಬಂದ ಶಾಸಕರಿಗೆ ಮೊದಲ ಆದ್ಯತೆಯನ್ನು ಕೊಡುವುದೇ ನಾವು ಇವತ್ತು ಕೊಟ್ಟಿದ್ದೇವೆ. ಬೆಲ್ಗಾಂ ಸೆಷನ್ ಅಲ್ಲಿ ಕೂಡ ಇವತ್ತು ಬೆಲ್ಗಾಂ ನಡೆಯುವಂತ ಅಧಿವೇಶನ ಅದು ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಸಂಬಂಧ ನಡೆಯುವಂತ ಅಧಿವೇಶನ. ಅದರ ಜೊತೆಯಲ್ಲಿ ಅದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೂ ಮತ್ತು ಅಲ್ಲಿರುವಂತಹ ನಿಯೋಜನೆಗಳನ್ನು ಸರಿಪಡಿಸುವಂತ ಅಧಿವೇಶನ ಆಗಿದೆ. ಅದಕ್ಕೂ ಕೂಡ ವಿಶೇಷವಾದ ಸಮಯಾವಕಾಶ ಕೊಟ್ಟಿದ್ದೇವೆ. ಎಲ್ಲಿಯೂ ಕೂಡ ಶಾಸಕರು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಮಗೆ ಸರಿಯಾದ ಸಮಯ ಸಿಕ್ಕಿಲ್ಲ ಅಂತ ಎಲ್ಲಿಯೂ ಕೂಡ ಇವತ್ತು ಹೇಳಿಲ್ಲ. ಅದಕ್ಕಾಗಿ ಏನೇ ಚರ್ಚೆ ಮಾಡಬಹುದು ಸಭೆಯಲ್ಲಿ ಚರ್ಚೆ ಮಾಡಬಹುದು. ಅಧಿವೇಶನ ಹೆಚ್ಚಿನ ನಿರೀಕ್ಷೆ ಇದೆ. ಈ ಭಾಗದಲ್ಲಿ ಮಳೆ ನಿಂತು ಸಾಕಷ್ಟು ಹಾನಿಯಾಗಿದೆ. ಪ್ರತ್ಯೇಕ ಸಮಯ ಕೊಡಬಹುದು ಅಂತ ನಿರೀಕ್ಷೆಯಲ್ಲಿ ತಾವು ಕೊಡ್ತೀರಾ ಅಂತ? ಅದು ಖಂಡಿತವಾಗಿ. ಅದಕ್ಕಾಗಿ ನಾವು ಇವತ್ತು ಸೆಷನ್ ಅನ್ನು ಬಹುಶಃ ವೆಲ್ಕಮ್ ಅಲ್ಲಿ ಇಟ್ಟಿದ್ದೇವೆ. ಇವತ್ತು ಸದಸ್ಯರು ಎಷ್ಟೊತ್ತು ಬೇಕು ಅಷ್ಟೊತ್ತು ಕೂಡ ಸಮಯ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. 24 ಗಂಟೆ ಸರಿ ಅಧಿವೇಶನ ನಡೆಸಬೇಕಾ? ನಾನು ಸ್ಪೀಕರ್ ಆಗಿ ನಾನು 24 ಗಂಟೆ ಕೂಡ ನಡೆಸಲಿಕ್ಕೆ ನಾನು ತಯಾರಿದ್ದೇನೆ. ಸರ್ಕಾರ ಮತ್ತು ಪ್ರತಿಪಕ್ಷ ಸಹಕಾರ ಕೊಡಬೇಕು. See, now I'm in a speaker's post. I don't know nothing about politics. I don't have any party now. Constitution is my party. Yes. And my political channel is closed. Only Constitution channel is open. Yes, sir. So I don't know what political activity is going on. One final question, sir. We have lost a gem of person, Dr. Sesha Khosrow Hossaini Sahib, sir. He was a big educationist as well as a big, philosopher. So, any kind words for him? See, the person, Khosrow Hossaini Sahib, is a man with a vision for the society and the community and for the country. And I was very lucky and blessed by Allah Ta'ala to visit him, meet him personally, have discussed with him also when I was a minister. Today, Allah Ta'ala has taken him to near him, but I am seeing that his children, Ali Baba and his brothers and family, whatever the vision Khosrow Sahib was taken in those days, and his vision is there, they are taking much more forward. I can see that within 5 years, and if everyone supports wholeheartedly, big dramatically change, and the holy place will become the most sacred and holiest place, which will be a cordial relationship with all the community also. So this place, what that our seniors, all the grandfather, great fathers of their family have that vision.
step by they're continuing the tradition and the culture, and they're forwarding to the next generation. So it is a duty of every government and duty of every individual of this area representative to support and to fulfill the vision and give the benefit to the society. So I am sure their Alibaba and their brothers and their family members will make this place one of the best religious, sacred and very cordial place for the people of this country, and the international peoples will come and visit over here. The people of Gulbarga and North Karnataka are demanding for a cabinet rank for the Waqf chairman, sir. Yeah. Because you have the power, sir. Yeah, see, whatever it is, I appreciate Ali Baba's nature. Even if that opportunity is there, he has never demanded. That shows they are not behind power. They are on the duty. What Allah Ta'ala has given them, they will do to the society and the community of this country. Anyway, regarding this, I will discuss with the concerned minister, concerned and the chief minister also. We will discuss with the chairman of the Waqf regarding this. ಸರ್ ಲಾಸ್ಟ್ ಒನ್ ಸರ್, ತಾವು ಸ್ಪೀಕರ್ ಆಗಿ ಮುಂದುವರಿತೀರಾ, ತಾವು ಮಂತ್ರಿ ಸ್ಥಾನ, ಸಚಿವ ಸ್ಥಾನ ಸಿಗುತ್ತಾ? ಅದು ನೀವು ದರ್ಗಾದಲ್ಲಿ ಹೋಗಿ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಒಂದು ಸಿಗ್ತದೆ ಉತ್ತರ.